ಬೆಂಗಳೂರಿನ ಸಾಮಾಜಿಕ ಅಂತ ಕಾಂಗ್ರೆಸ್ ಲೀಡರು ಸರ್. ಈಗ ಈ 13 ಕೋಟಿ ಹಗರಣ ಅಂತ ಹೇಳ್ತಾ ಇದಾರಲ್ಲ, 13 ಕೋಟಿ ಹಗರಣ ಬಂದ್ಬಿಟ್ಟು ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಡೆದಿರೋದಕ್ಕೆ ಯಾವುದೇ ಅಂತ ಆಧಾರ ಇಲ್ಲ. ಅವ್ರು ಬಂದ್ಬಿಟ್ಟು ವರ್ಕ್ ಆರ್ಡರ್ ತೋರಿಸ್ತಾ ಇದ್ದಾರೆ, ಬಿಲ್ ಆಗಿರೋದು ಯಾವುದು ತೋರಿಸ್ತಾ ಇಲ್ಲ. ಅವರು ಬರೀ ಫೋಟೋಸ್ ತೋರಿಸ್ತಾ ಇದ್ದಾರೆ, ವರ್ಕ್ ಆರ್ಡರ್ ತೋರಿಸ್ತಾ ಇದ್ದಾರೆ. ಬಿಲ್ ಆಗಿರೋದನ್ನ ಯಾವುದಂತೂ ಬಿ ಎಲ್ ಆರ್ ಯಾವ್ದು ತೋರಿಸಿಲ್ಲ ಅವರು. ಅದರಿಂದ ತಾವು ಏನಾದ್ರು ಆ ಥರ ಆಗಿದ್ರೆ ನೀವು RTI ಹಾಕಿ ಬಿಲ್ ತೆಗೆದ್ಬಿಟ್ಟು ಬೇಕಾದ್ರೆ ಅವ್ರು ಯಾರು ಇಂಜಿನಿಯರು ಯಾರು ಅಪ್ರೂವಲ್ ಮಾಡಿದಾರೋ ಅವ್ರ ಮೇಲೆ ಫೈಟ್ ಮಾಡಿ. ನೀವು ಬೇಡ ಅಂತ ಹೇಳೋದಿಲ್ಲ, ನಮ್ಮ MLAನೂ ಬೇಡ ಅಂತ ಹೇಳೋದಿಲ್ಲ. ನೀವು ಉಂಟು, ಇಂಜಿನಿಯರ್ ಉಂಟು. ಸೊ ಇದರಿಂದ ಯಾರು ಕೈವಾಡ ಅದನ್ನ ಹೇಳ್ತಾರೆ. ಇದ್ರ ಕೈವಾಡ ಇಲ್ಲದೆ ಇದ್ದಾರೆ ಸರ್, ಅನೇಕ ವಿರೋಧ ಪಕ್ಷದವ್ರು ಇದ್ದಾರೆ. ವಿರೋಧ ಪಕ್ಷದವ್ರು ಸುಮಾರು ಜನ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಯಾರೋ ಒಬ್ಬರೊಂದು ಆಡಿಸ್ತಾ ಇರ್ತಾರೆ, ಕೈ ಆಡಿಸ್ತಾರೆ, ಆ ಥರ ಆಡಿಸ್ತಾ ಇರ್ತಾರೆ. ತೊಂದರೆ ಇಲ್ಲ. ಬಟ್ ಅದು MLA ಅವರಂತೂ ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ಎಲ್ಲೂ ಕಮ್ಮಿ ಮಾಡಿಲ್ಲ, ಯಾವ ವಾರ್ಡಲ್ಲೂ ಕಮ್ಮಿ ಮಾಡಿಲ್ಲ. ನಮ್ಮ 7 ವಾರ್ಡ್, ಇವಾಗ 11 ವಾರ್ಡ್ ಆಗಿದೆ. ಹಳೆ 7 ವಾರ್ಡ್ ಏನಿದೆಯೋ ಇವಾಗಲೂ ಅಷ್ಟೇ ಒಳ್ಳೆ ಕೆಲಸಗಳು ಮಾಡ್ತಾನೆ ಇದ್ದಾರೆ, ಮುಂದಕ್ಕೆ ಮಾಡ್ತಾರೆ. ಮತ್ತೆ GLR ಪಂಪು ನಮ್ಮ ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ GLR ಪಂಪೇ ಇರಲಿಲ್ಲ. GLR ಪಂಪು ನಮ್ಮ MLA ಅವರು ವಿಧಾನಸಭೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು DCM ಆಗಿದ್ರು, ನಮ್ಮ DK ಶಿವಕುಮಾರ್ ಸಾಹೇಬ್ರು. ಆ ಟೈಮಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು 30 ಕೋಟಿ GLR ಪಂಪ್ ತಂದು ಕೆಲಸ ನಡೀತಾ ಇದೆ. ಇನ್ನೊಂದು 8 ತಿಂಗಳಲ್ಲೂ ಅದು ಬಂದ್ಬಿಟ್ಟು GLR ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವಾಗ GLR ಪಂಪ್ ತಂದ ಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ ಇಂದ ಇಲ್ಲಿ ನೀರು ಬರುತ್ತೆ ನಮ್ಮ GLRಗೆ. ಇವಾಗ ಪೈಪ್ ಹಾಕ್ಬೇಕಲ್ವಾ, ಅದಕ್ಕೆ ಪೈಪ್ ಹಾಕೋ ಟೈಮಲ್ಲಿ ಟೈನ್ ರೋಡ್ ಅಲ್ಲಿ ಸ್ವಲ್ಪ ಹೆವಿ ಟ್ರಾಫಿಕ್ ಜಾಮ್ ರೋಡ್ ಅದು, ಅಲ್ಲಿ ಪೈಪ್ ಹಾಕ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ವಾರ ಅಂತ 10 ದಿವಸ. ಹೌದು, ಖಂಡಿತವಾಗ್ಲು ಪೆರಿಯಾರ್ ನಗರ ಸರ್ಕಲ್ ಇಂದ ರೈಟ್ ಹೋಗುತ್ತೆ, ಅಲ್ಲಿವರೆಗೂ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಒಂದು 8-10 ದಿವಸ ಪ್ರಾಬ್ಲಮ್ ಆಗಿದೆ. ಆ ಟೈಮಲ್ಲಿ ಮಳೆ ಬಂದಿದೆ, ಅದು ಜನಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಅದಕ್ಕೆ ಕ್ಷಮಾಪಣೆ ಕೇಳೋಣ, ತೊಂದರೆ ಇಲ್ಲ. ಬಟ್ ಅದೇ ತರ ಕೆಲಸ ಪೈಪ್ ಹಾಕಾಗಿದೆ. ಇನ್ನೊಂದು ಇವಾಗ ನಮ್ಮ ವೈಟ್ ಟ್ಯಾಪಿಂಗ್ ನಡೀತಾ ಇದೆಯಲ್ಲ, ಅದು ಬಂದ್ಬಿಟ್ಟು ನಮ್ಮ ಗೋವಿಂದಪುರದ ಸರ್ಕಲ್ ಅಲ್ಲಿ ಇದೆ, ಸಿಗ್ನಲ್ ಅಲ್ಲಿ ಇದೆ. ಅಲ್ಲಿಂದ ಅರಬಿ ಕಾಲೇಜ್ ಬರುತ್ತೆ, ಅರಬಿ ಕಾಲೇಜಿಂದ ಕಾಡವಳ್ಳಿ ಬರುತ್ತೆ, ಅಲ್ಲಿಂದ ಹಾಗೆ ಕಂಟಿನ್ಯೂ ಆಗುತ್ತೆ. ವೈಟ್ ಟ್ಯಾಪಿಂಗ್ ತುಂಬಾ ಬಹಳ ಪ್ರೊಸೆಸಿಂಗ್ ಜಾಸ್ತಿ ಇದೆ. ಜನಗಳು ಸ್ವಲ್ಪ ಅನುಸರಿಸ್ಕೋಬೇಕು. ಯಾಕಂದ್ರೆ ಇದು ನಮ್ಮ 30-40 ವರ್ಷದಿಂದ ಆಗಿರೋ ಕೆಲಸಗಳು ಇವೆಲ್ಲ. MLA ಅವ್ರು ಬಂದ್ಬಿಟ್ಟು ಏನೋ ಮನಸ್ಸು ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಸ್ವಲ್ಪ ಕೋಆಪರೇಟ್ ಮಾಡಬೇಕು. ಈ ಕೋಆಪರೇಟ್ ಮಾಡಿದ್ರೆ ಮುಂದಕ್ಕೆ ಒಂದು 40-50 ವರ್ಷಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಕೆಲಸ ಮಾಡ್ಕೊಳ್ತಾರೆ. ಶಾಸಕರು ಕೂಡ ಇವಾಗಿನ ಶಾಸಕರು ಸರ್, ಅಭಿವೃದ್ಧಿ ನಾನು ಹಿಂದಿನ ಶಾಸಕರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಶಾಸಕರು ಒಂದು 25 ವರ್ಷ 30 ವರ್ಷ ಅಭಿವೃದ್ಧಿನ ಕಾಣ್ತಾ ಇದೀವಿ ನಾವು. ಪ್ರತಿಯೊಂದು ವಾರ್ಡಲ್ಲೂ ಎಲ್ಲ ಕಡೆ ನೀವು ಎಲ್ಲೇ ಹೋಗಿ ನೀವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಈ ಬೇರೆ ಭೇದಭಾವ ಮಾಡ್ತಾ ಇಲ್ಲ ನಮ್ಮ MLA ಅವರು. ಈ ವಾರ್ಡ್ ಮಾಡ್ಬೇಕು, ಆ ವಾರ್ಡ್ ಮಾಡ್ಬೇಕು ಅಂತಿಲ್ಲ, ಎಲ್ಲಾ ವಾರ್ಡಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಚೆನ್ನಾಗಿ ನಡೀತಾ ಇದೆ. ಅದರಿಂದ ದಯವಿಟ್ಟು ಏನಾದ್ರು ಸಾರ್ವಜನಿಕರಿಗೆ ತೊಂದರೆ ಆಗಿದ್ರೆ ಕ್ಷಮಾಪಣೆ ಕೇಳ್ತೀವಿ. ಸ್ವಲ್ಪ ದಿವಸ ಅನುಸರಿಸ್ಕೊಳ್ಳಿ. ಮುಂದಿನ ದಿನದಲ್ಲಿ ನಿಮ್ಗಾಗ್ಲಿ ನಿಮ್ ಪೀಳಿಗೆಗಾಗ್ಲಿ ಒಳ್ಳೇದಾಗತ್ತೆ ಅಷ್ಟೇ ಸರ್. ಪರಿಚಯ ಮಾಡ್ಕೊಳ್ಳಿ ಫಸ್ಟ್. ನಮಸ್ಕಾರ, ನಮ್ಮ ಹೆಸರು ರಿಜ್ವಾನ್ ಅಂತ. ನಾನು DJL ಬ್ಲಾಕ್ ಬಜಾರ್ ಪುಲ್ಕೇಶ್ ನಗರ ಕ್ಷೇತ್ರದಲ್ಲಿ. ಸೊ ಈ ಟಾನಿ ರೋಡ್ ಅಲ್ಲಿ 13 ಕೋಟಿ ವಂಚನೆ ಆಗಿದೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ, ಏನಂತ? ಇಲ್ಲ, ಅದು ಟಾನಿ ರೋಡಲ್ಲಿ ಅವ್ರು ತೋರಿಸ್ತಾರೆ ಪೇಪರ್ 13 ಕೋಟಿ ವಂಚನೆ ಆಗಿದೆ ಅಂತ ತೋರಿಸ್ತಾವ್ರೆ. ನಮ್ಮ MLA ಹೆಸರು ಹೇಳ್ತಾವ್ರೆ, MLA ಹಗರಣ ಮಾಡಿಬಿಟ್ಟವ್ರಂತೆ. ಮೊದಲನೇದಾಗಿ ಅವ್ರಿಗೆ ನಾನು ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಅದು ಕೆಲಸ ಕೊಟ್ಟಿರೋದು, ಟೆಂಡರ್ ಕೆಲಸ ಕೊಟ್ಟಿರೋದು. ಟೆಂಡರ್ ಬಂದು ಆಗಿದೆ, ಇಂಜಿನಿಯರ್ ಟೆಂಡರ್ ಕೊಟ್ಟವ್ರೆ. ಟೆಂಡರ್ ತಗೊಳ್ಳೋದು ಬೇರೆ, ಯಾರು ಕೆಲಸ ಮಾಡೋದು ಅವ್ರು ಮಾಡ್ತಾರೆ. ಇದರಲ್ಲಿ MLA ಕೈವಾಡ ಏನಿದೆ? ಹಗರಣ ಹೆಂಗೆ ಆಗ್ತದೆ? ಇದು
ಕೆಲಸ ಇನ್ನು ಪ್ರೊಸೆಸಿಂಗ್ನಲ್ಲಿ ಇದೆ, ಇನ್ನು ಅವ್ರಿಗೆ ಬಿಲ್ಲು ಆಗಲಿಲ್ಲ. ಹಗರಣ ಹೆಂಗೆ ಆಗ್ಬಿಡ್ತದೆ? ಬಿಲ್ ಆಗಿಬಿಟ್ಟು ಕಾಸು ಅವ್ನ ಮನೆಗೆ ತೊಗೊಂಡು ಹೋಗ್ಬಿಟ್ರೆ ಅದು ಹಗರಣ ಅಂತ ಹೇಳ್ತೀವಿ. ಎಲ್ಲಿ ಹಗರಣ ಆಗಿದೆ? ಇನ್ನು ಕೆಲಸ ಪ್ರೊಸೆಸಿಂಗ್ ಇದೆ. ನೀವು ಅವ್ರ ಇವ್ರ ಮಾತು ಕೇಳ್ಕೊಂಡು ನೀವು ನಮ್ಗೆ ಅಲ್ಲ, ಅಲ್ಲಿ ಒಬ್ಬ ಯಾವ್ದೋ ಒಬ್ಬ ಹುಡುಗ ಸಮ್ ಪೇಪರ್ಗಳು ಹಿಡ್ಕೊಂಡು ತೋರಿಸ್ತಾನೆ ಆ ಜಾಗದಲ್ಲಿ. ಹೌದು ನೋಡಿ, ಇದು ನಮ್ಮ ಹತ್ರ ಪೇಪರ್ ಇದೆ, ಇಲ್ಲಿ ಕೆಲಸ ಮಾಡಿಲ್ಲ, ಇಲ್ಲಿ ಬಿಲ್ ಆಗಿದೆ ಅಂತ ತೋರಿಸ್ತಾನೆ. ಅದು ಎಷ್ಟು ಮಟ್ಟಿಗೆ ನಿಜ ಅದು? ನೋಡಿ, ಅವರು RTA ಹಾಕಿ ಪೇಪರ್ ಯಾರು ಬೇಕಾದ್ ತಗೋಬೋದು. ಎಲ್ಲ ಸಾರ್ವಜನಿಕಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ತಗೊಳಕ್ಕೆ. RTA ಹಾಕಿ ತಗೊಳಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಅದರಲ್ಲಿ ಅವರು ತಗೊಂಡಿರ್ಬೋದು. ಅದು ಹಗರಣ ಆಗ್ಬಿಟ್ಟು ಕೆಲಸನೇ ಪ್ರೊಸೆಸಿಂಗಲ್ಲಿ ಇದೆ, ಇನ್ನೂ ಬಿಲ್ ಆಗಲಿಲ್ಲ. ಇನ್ನು ಸರ್ಕಾರದಿಂದ ಕಾಂಟ್ರಾಕ್ಟರ್ಗೆ ಬಿಲ್ ಆಗಲಿಲ್ಲ. ಅದನ್ನು ಏನಾದರೂ ಆ ಥರ ಬಿಲ್ ಆಗಿದ್ರೆ, ಅವ್ರ ಹತ್ರ ಏನಾದರೂ ಡಾಕ್ಯುಮೆಂಟ್ ಇದ್ದರೆ ಆವಾಗ ಹೇಳ್ಬೋದು ಹಗರಣ ಅಂತ. ಇವಾಗ ಪ್ರೊಸೆಸಿಂಗ್ ಇಲ್ಲಿದೆ, ಕೆಲಸ ಇನ್ನೂ ನಡೀತಾ ಇದೆ. ಇಲ್ಲ, ಈ ಕೆಲಸ ಆಡಿ AC ಶ್ರೀನಿವಾಸ್ ಬರೋಕ್ಕಿಂತ ಮುಂಚೆನೇ ಕೆಲಸ ಕೂಡ ಸ್ಟಾರ್ಟ್ ಆಗಿತ್ತು. ತುಂಬ ಆಳ್ ಬಿದ್ದೋಗಿದೆ ರೋಡ್. ಈಗ ಇತ್ತೀಚೆಗೆ ಈಗ ಅವ್ರ ಅಧಿಕಾರ ಬಂದ ಮೇಲೆ, ಅವರಿಗೆ ಶಾಸಕರಾದ್ಮೇಲೆ ಈಗ ರೋಡ್ ಕಂಪ್ಲೀಟ್ ಆಗ್ತಿದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಇವಾಗ ಕೆಲಸಗಳು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ. ತಾವು ವೀಕ್ಷಣೆ ಮಾಡ್ಬೋದು, ಕ್ಷೇತ್ರಗಳಲ್ಲಿ ಎಲ್ಲ ಸಣ್ಣದಲ್ಲಿ 40 ವರ್ಷ 50 ವರ್ಷದಿಂದ ನಮ್ಮದು ವಾಟರ್ ಲೈನ್ ಪೈಪು ಹಾಕಿ ಇವಾಗ ಎಲ್ಲ ಜಾಮ್ ಆಗಿಬಿಟ್ಟು ಎಲ್ಲ ಆಯಿತು. ಇವಾಗ ಎಲ್ಲ ರಿಮೂವ್ ಮಾಡಿ ಹೊಸ ಪೈಪ್ಲೈನ್, ವಾಟರ್ ಪೈಪ್ಲೈನ್ ಆಗಲಿ, ಸ್ಯಾನಿಟರಿ ಪೈಪ್ಲೈನ್ ಆಗಲಿ, ಎಲ್ಲ ಕೆಲಸವನ್ನು ನಮ್ಮ ಶಾಸಕರ ಸನ್ಮಾನದ ಶ್ರೀ AC ಶ್ರೀನಿವಾಸ್ ಸಾಹೇಬ್ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಅದು ಇನ್ನೊಂದು ದೊಡ್ಡ ವಿಷಯ ಏನಂದರೆ, ನಮ್ಮ 40 ವರ್ಷ ಮುಂಚೆ ನಮ್ಮ ಊರು ಹೆಂಗಿತ್ತು, ಪುಲಕೇಶ್ ನಗರ ಕ್ಷೇತ್ರ DJ ಆಗಲಿ KJ ಆಗಲಿ ನಮ್ಮ ಎಲ್ಲ ಕ್ಷೇತ್ರದಲ್ಲೂ ಬಂದು ಬೇರೆ ಗ್ರೌಂಡ್ ಫ್ಲೋರ್ ಮನೆಗಳು ಇತ್ತು. ಇವಾಗ 3-4 ಫ್ಲೋರು ಒಳ್ಳೆ ಅಭಿವೃದ್ಧಿ ಕೆಲಸ ಆಗಿದೆ. 3 ಫ್ಲೋರ್ 4 ಫ್ಲೋರ್ ಅಂದರೆ ನೀರು ಬೇಕೇ ಬೇಕಲ್ಲ, ಅಭಿವೃದ್ಧಿ ಆಗಲೇ ಆಗಬೇಕು. ಪೈಪ್ ಚಿಕ್ಕ ಪೈಪ್ ಇರೋದು ದೊಡ್ಡ ಪೈಪ್ ಮಾಡಲೇಬೇಕು. GLR ಪಂಪೋಸ್ ಇರಲಿಲ್ಲ ನಮ್ಮ ಹತ್ರ. ಒಂದು ಸ್ಟೋರ್ ಮಾಡೋಕ್ಕೆ ನಮ್ಮ ಹತ್ರ ಜಗಾನೇ ಇರಲಿಲ್ಲ, ಟ್ಯಾಂಕು ಇರಲಿಲ್ಲ. ಇವಾಗ ನಮ್ಮ MLA ಅದು ಕ್ಯಾಬಿನೆಟಲ್ಲಿ ಮಾತಾಡಿ ಅದಕ್ಕೆ ಫಂಡ್ ತೊಗೊಂಬಂದು ಕೆಲಸ ನಡೀತಾ ಇದೆ. ಅದು ಬಂದು ಕೆಲಸ ನಡೀತಾನೇ ಇದೆ. GLR ಟ್ಯಾನಿ ರೋಡ್ ನೀವು ಹೇಳಿದ್ರಲ್ಲ, ಟ್ಯಾನಿ ರೋಡ್ನಲ್ಲಿ ವೈಟ್ ಟಾಪಿಂಗ್ ಕೆಲಸ ನಡೀತಾ ಇದೆ, ಪ್ಲಸ್ GLR ಪೈಪ್ಲೈನ್ದು ಕೆಲಸ ನಡೀತಾ ಇದೆ. GLR ಏನಂದರೆ, ನಮಗೆ ಟ್ಯಾನಿ ರೋಡ್ ಬಂದು ಭಾಳ ಪಾಪ್ಯುಲೇಷನ್ ರೋಡ್. ಅದು ಒಂದು ದಿವಸನೂ ಬಂದ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಕೆಲಸ ಮಾಡಬೇಕಂದ್ರೆ ರಾತ್ರಿ 12:30 1 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಬಿಡ್ಬಿಡ್ಬೇಕು. ಬೆಳಗ್ಗಿನ ಜಾವ 5 ಗಂಟೆಗೆ ಗಾಡಿಗಳು ಸ್ಟಾರ್ಟ್ ಆಗ್ಬಿಡ್ತದೆ. ಅಲ್ಲಿ ಪಬ್ಲಿಕ್ಗೆ ಡಿಸ್ಟರ್ಬ್ ಆಗ್ತದೆ. ಬೆಳಗ್ಗೆ ಜಾವ ಇವಾಗ 12 ಗಂಟೆಯಿಂದ 4 ಗಂಟೆ 4:15 ಗಂಟೆಗೆ ಎಷ್ಟು ಅವರ್ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ? ಅಲ್ಲಿ ಸಿಕ್ಕೋದು 4 ಅವರ್ ಇದೆ. ಅದು ಮಳೆ ಬಂದುಬಿಟ್ರೆ ಅದನ್ನು ಹೋಯ್ತು. ಇದರಿಂದ ಸ್ವಲ್ಪ ಡಿಲೇ ಆಗಿ ಸ್ವಲ್ಪ ಕೆಲಸ ಸ್ಟಾಪ್ ಆಗಿದೆ. ಇವಾಗ ಬೆಟ್ ಮಿಕ್ಸ್ ಹಾಕಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ವೈಟ್ ಟಾಪಿಂಗ್ ನೀವು ತಾವು ನೋಡ್ಬೋದು, ನೇತಾಜಿ ರೋಡಿಂದ ಕೆಳಗೆ ಡೌನ್ ನಡೀತಾ ಇದೆ, ವೈಟ್ ಟಾಪಿಂಗ್ ನಡೀತಾ ಇದೆ. ಸ್ವಲ್ಪ ದಿವಸದಲ್ಲಿ ಇನ್ನೊಂದು ತಾವು ನೋಡ್ಬೋದು, ಒಂದು ಪುಲಕೇಶ್ ನಗರ ಕ್ಷೇತ್ರ ಆಗಲಿ, DJ ಕ್ಷೇತ್ರ ಆಗಲಿ, ಎಲ್ಲ ವಾರ್ಡುಗಳಾಗಲಿ ಒಂದು ಅಭಿವೃದ್ಧಿ ಅಂದರೆ ಕ್ಷೇತ್ರ ತಾವು ನೋಡ್ಬೋದು. ಒಳ್ಳೆ ಅಭಿವೃದ್ಧಿ ಕೆಲಸ ನಡೀತದೆ, ಅಭಿವೃದ್ಧಿ ಆಗ್ತದೆ ಕೆಲಸ.